ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಈ ಹೊಸ ವ್ಲಾಗಲ್ಲಿ ನಾನು ಧಾರವಾಡ ಹೋಗ್ತಾ ಇದ್ದೀನಿ ನೋಡಿ. ತುಂಬ ವರ್ಷಗಳ ನಂತರ ಹೋಗ್ತಾ ಇದ್ದೀನಿ. ಇವಾಗ 2 ವರ್ಷದ ಹಿಂದೆ ಹೋಗಿದ್ದೆ. ಆದರೂ ಮೊದಲು ಅಲ್ಲೇ ಇದ್ದೆ ನಾನು. ಇವಾಗ ನಾವು ಹೋಗ್ತಾ ಇದ್ದೇವೆ ನೋಡಿ. ಸೊ ಟ್ರಾವೆಲ್ಸಲ್ಲಿ ರಾತ್ರಿ ಪುಣೆಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೀಗೆ ನಾವು ಎಮರ್ಜೆನ್ಸಿ ಹೋಗಬೇಕಾಗಿ ಬಂತು, ಅದಕ್ಕೆ ಹೋಗ್ತಾ ಇರೋದು. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಹೋಗೋದಕ್ಕೆ. ನಾನು ಅಲ್ಲಿಯೇ ಕಾಲೇಜೆಲ್ಲ ಮಾಡಿದ್ದು, ಮತ್ತು ಅಲ್ಲಿದ್ವಿ ನಾವು ಒಂದು 8 ವರ್ಷ ಮದುವೆಗೆ ಮುಂಚೆಲ್ಲ. ಮತ್ತು ಅಲ್ಲಿಂದ ಇಲ್ಲಿ ಬಂದ ಮೇಲೆ ಅಲ್ಲಿದೆಲ್ಲ ಮಿಸ್ ಮಾಡ್ತೀವಲ್ಲ, ಅಲ್ಲಿ ಹೋಗ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ ನೋಡಿ. ಅದಕ್ಕೆ ನೋಡುವ. ಮತ್ತು ಬೆಳಿಗ್ಗೆ ಅಲ್ಲಿ ಮುಟ್ಟಿದ ಕೂಡಲೇ ನನಗೆ ವಿಡಿಯೋ ಮಾಡೋದೇ ಮರ್ತೋಯ್ತು ನಿದ್ದೆ ಕಣ್ಣಲ್ಲಿ. ಅದಕ್ಕೆ ಆಮೇಲೆ ಸ್ವಲ್ಪ ನೆನಪಾಗಿ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಫ್ರೆಶ್ ಆಗಿ ರೆಡಿಯಾಗಿ ಬೋಂಡಾ ಸೂಪ್ ತಿಂದೆ. ತುಂಬ ದಿನ ಆಗಿತ್ತು. ಅದರ ಜೊತೆ ಸಾಂಬಾರು ಮತ್ತು ಚಟ್ನಿ ಇತ್ತು, ಚೆನ್ನಾಗಿತ್ತು. ತುಂಬ ದಿನಗಳ ನಂತರ, ವರ್ಷಗಳ ನಂತರ ತಿಂದಿದ್ದೇನೆ. ಹೋದರೆ ಕರ್ನಾಟಕದಲ್ಲಿ ಯಾವಾಗಲೂ ತಿನ್ನೋದು ನಾನಿದು. ಸೊ ಚೆನ್ನಾಗಿತ್ತು, ಟೇಸ್ಟಿ ಇತ್ತು, ತುಂಬ ಬಿಸಿ ಇತ್ತು. ಸೊ ನೋಡಿ, ಮನೆಯಲ್ಲಿ ಹೆಚ್ಚಾಗಿ ಮಾಡಲ್ಲ ನಾನು, ಅದಕ್ಕೆ ಇದನ್ನು ತೊಗೊಂಡೆ ನಾನು. ಮತ್ತು ಟೇಸ್ಟಿ ಇತ್ತು. ಹಾಗೆ ನೋಡಿ, ಇದು ಸ್ಯಾಟರ್ಡೇ ಆಗಿತ್ತು, ಅದರಿಂದ ಲೈನ್ ಬಜಾರಲ್ಲಿ ಮಾರುತಿ ಟೆಂಪಲ್ ಇದೆಯಲ್ಲ, ಇದು ಇವಾಗ ತುಂಬ ಚೇಂಜ್ ಆಗಿದೆ. ಈ ಥರ ಇರಲಿಲ್ಲ ಮೊದಲು. ಆ ಕಡೆ ಹೋಗ್ತಾ ಇರಬೇಕಾದ್ರೆ ನೋಡಿದೆ, ತುಂಬ ಜನ ಬರ್ತಾಯಿದ್ರು. ಶನಿವಾರ ಅಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಮತ್ತು ಮಾರ್ನಿಂಗು ಒಂದು 8-9 ಗಂಟೆ ಎಲ್ಲ ಅಷ್ಟೊಂದು ರಶ್ ಇರಲಿಲ್ಲ, ರಸ್ತೆ ಎಲ್ಲ ಖಾಲಿ ಖಾಲಿ ಇತ್ತು. ಹಾಗೆ ಮುಂದೆ ಹೋಗ್ತಾ ಇದು ನೋಡಿ, ಇದು ಜೈನ ಮಂದಿರ ಇದೆ ಅಲ್ಲಿ. ಧಾರವಾಡದಲ್ಲಿರೋರಿಗೆ ಗೊತ್ತಿರುತ್ತೆ. ಇದು ಹಳೇದಾಗಿದೆ ಇವಾಗ. ಮೊದಲು ಸ್ವಲ್ಪ ವೈಟ್ ಜಾಸ್ತಿ ಕಾಣ್ತಾ ಇತ್ತು, ಇವಾಗ ಸ್ವಲ್ಪ ಆಗಿದೆ, ಹಳೇದು ಅನ್ನಿಸ್ತಾ ಇದೆ. ಮತ್ತು ಹಾಗೆ ಹೋಗ್ತಾ ಇದ್ದೆ. ಮುಂದೆ ಇಲ್ಲಿ ನೋಡಿ ರಾಮ ಮಂದಿರ ಇದೆ. ಇದು ಕೂಡ ದೊಡ್ಡದು ಮಾಡಿದ್ದಾರೆ ಇವಾಗ. ಮೊದಲು ಚಿಕ್ಕದಿತ್ತು. ನನ್ನ ಫ್ರೆಂಡ್ ಇದ್ಲು, ಅವಳ ಜೊತೆ ನಾನು ಹೋಗ್ತಿದ್ದೆ. ಇಲ್ಲಿ ರಾಮನವಮಿ ಇದ್ದಾಗೆಲ್ಲ ಕೋಸಂಬರಿ ಅದೆಲ್ಲ ಕೊಡ್ತಿದ್ರು. ಮತ್ತು ಇದು ಲೈನ್ ಬಜಾರು. ನಾನು ಹಾಗೇ ಹೋಗ್ತಾ ಇದ್ದೆ. ಇನ್ನೂ ಶಾಪ್ಸೇ ಓಪನ್ ಆಗಿಲ್ಲ. ಇದು ನೋಡಿ, ಇಲ್ಲಿ ಪದ್ಮಾವತಿ ಟೆಕ್ಸ್ಟೈಲ್, ಇಲ್ಲಿ ನಾನು ಬಟ್ಟೆ ತೊಗೊಳ್ತಾ ಇದ್ದೆ. ಮತ್ತು ಹೀಗೆ ಹೋಗ್ತಾ ಹೋಗ್ತಾ ಬಂದ್ವಿ, ಸರ್ಕಲ್ಗೆ ಬಂದು ಮುಟ್ಟಿದ್ವಿ ನಾವು. ಅಲ್ಲಿಂದ ಮಾರ್ಕೆಟು, ಸುಭಾಷ್ ರೋಡು ಮತ್ತು ಟಿಕಾರೆ ರೋಡು ಎಲ್ಲ ಹೋಗಿದ್ದು. ಮತ್ತು ಇಲ್ಲಿ ನಾನು ನೋಡಿ, ಕಾಮತ್ ರೆಸ್ಟೋರೆಂಟ್ ಇದೆ, ಇಲ್ಲಿ ಹೋಟೆಲ್ ಎಲ್ಲ ಓಪನ್ ಆಗಿತ್ತು. ಮತ್ತು ಇಲ್ಲಿ ಹೂವಿನ ಮಾರ್ಕೆಟಲ್ಲಿ ಸ್ವಲ್ಪ ನನಗೆ ಹೂ ತೊಗೊಳ್ದಿತ್ತು. ಮಾರ್ನಿಂಗ್ ಇಲ್ಲಿ ನೋಡಿ ಹೋಲ್ಸೇಲ್ ಹೂ ಮಾರ್ತಾಯಿದ್ರು, ಚೆನ್ನಾಗಿತ್ತು ಎಲ್ಲ. ಸೇವಂತಿಗೆ ಮತ್ತು ಮಲ್ಲಿಗೆ ಮತ್ತು ರೋಸು, ಬಂಚ್ ರೋಸು, ತುಂಬ ವೆರೈಟಿ ಇತ್ತು. ಇವರು ಹೋಲ್ಸೇಲಲ್ಲಿ ಇಲ್ಲಿ ತಗೊಂಡೋಗಿ ಮತ್ತು ಬೇರೆ ಕಡೆ ಮಾರ್ತಾರಲ್ಲ, ಹಾಗೆ ತೊಗೊಳ್ತಾಯಿದ್ರು. ನಾನು ಕೂಡ ಇಲ್ಲಿ ಸ್ವಲ್ಪ ಹೂವೆಲ್ಲ ತೊಗೊಂಡೆ. ಮತ್ತು ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿ. ಇಲ್ಲಿ ನೋಡಿ, ಅಮೀನ್ಗಢ ಕೋಲ್ಡ್ ಡ್ರಿಂಕ್ಸ್ ಹೌಸ್ ಇದೆ. ಇಲ್ಲಿ ನಾವು ಕಾಲೇಜಲ್ಲಿ ಇದ್ದಾಗಿಂದ ಹೋಗ್ತಿದ್ವಿ. ಸೊ ಮತ್ತು ಹೋದಾಗ ಒಮ್ಮೆ ಇಲ್ಲಿ ಹೋಗೋದು. ನನಗೆ ಇಲ್ಲಿದು ಲಸ್ಸಿ ಇದೆಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಮೊದಲು ಹೋಗ್ತಿದ್ವಿ ಇಲ್ಲಿ. ಸೊ ನಾವು ಹೋದ್ವಿ, ಅಲ್ಲಿ ಒಂದು ಲಸ್ಸಿ ಮ್ಯಾಂಗೋ ಫ್ಲೇವರ್ದು ಮತ್ತು ಒಂದು ನಾರ್ಮಲ್ ತೊಗೊಂಡ್ವಿ. ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡೆ. ತುಂಬ ಟೇಸ್ಟಿ ಇರುತ್ತೆ. ಮತ್ತು ಇವ್ರದ್ದು ರಶ್ ಕೂಡ ಇರುತ್ತೆ. ನಾವು ಬೆಳಿಗ್ಗೆ 9 ಗಂಟೆಗೆ ಲಸ್ಸಿ ತಗೊಂಡು ಕುಡಿತಾ ಇದ್ದೇವೆ. ತುಂಬ ಥಿಕ್ಕಿದೆ ನೋಡಿ, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಮತ್ತು ಇದು ಎಷ್ಟು ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಇದು ನೋಡಿ, ಇಲ್ಲಿ ತೋಟದಲ್ಲಿ ಏನು ಇದು ಹಲಸಿನಕಾಯಿ ಇತ್ತು, ಚೆನ್ನಾಗಿದೆ ಅಲ್ಲ. ಹಾಗೆ ನನ್ನ ಆಂಟಿ ಮನೆಗೆ ಹೋಗಿದ್ವಿ, ಅಂದರೆ ದೂರದ ರಿಲೇಷನ್ಸು, ಅವ್ರ ಮನೆಗೆ ಹೋಗಿದ್ವಿ ಅವ್ರಿಗೆ ಸಿಗೋಕ್ಕೆ. ಮತ್ತು ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಇವಾಗ 10 ಗಂಟೆ ಆಗ್ತಾ ಇದೆ ಅನಿಸುತ್ತೆ, 10-10:30, 11 ಗಂಟೆ ಆಗಿರುತ್ತೆ. ಸೊ ಸ್ವಲ್ಪ ಬಿಸಿಲಿದೆ, ಆದರೆ ಇಲ್ಲಿ ತಾಗ್ತಾ ಇಲ್ಲ. ನನಗೆ ತುಂಬ ದಿನಗಳ ನಂತರ ಹೀಗೆ ಮರದ ನೋಡಿ ತುಂಬ ಖುಷಿಯಾಯಿತು. ಮತ್ತು ಮಿಡಿ ಮಾವಿನಕಾಯಿ ಕೂಡ ನೋಡಿ ಇವಾಗ ಸಿಗ್ತಾ ಇದ್ದಾವೆ ನೋಡಿ. ತೊಗೊಂಡೆ, ಅದನ್ನು ಕೂಡ ನೋಡುವ ಅಂತ ಕೈಯಲ್ಲಿ ತಿನ್ಬೇಕನ್ನಿಸ್ತು, ಆದರೆ ವಾಶ್ ಮಾಡಿರಲಿಲ್ಲ, ಅದಕ್ಕೆ ನನಗೆ ತುಂಬ ಇಷ್ಟ ಅದು. ಹಾಗೆ ನೋಡಿ, ಅವ್ರ ಮನೆ ತುಂಬ ವರ್ಷ ಆಗಿತ್ತು, ಹೋಗಿರಲಿಲ್ಲ. ಹಾಗೆ ಭೇಟಿಯಾಗುವ ಅಂತ ಹೋಗಿದ್ವಿ ನಾವು. ಅವ್ರ ಮನೆಯಲ್ಲಿ ಯಾರು ಇರಲಿಲ್ಲ, ಅವರು ಆಂಟಿ ಅಷ್ಟೇ ಇದ್ದರು. ಮತ್ತು ಅವರಿಗೆ ಸಿಕ್ಕಿ ಮಾತಾಡಿಸ್ಕೊಂಡು
ಮತ್ತು ವಾಪಸ್ ಮಾರ್ಕೆಟ್ ಕಡೆ ಹೋಗೋ ಪ್ಲ್ಯಾನ್ ಇದೆ. ಮತ್ತು ಎಲ್ಲರೂ ಸೇರಿ ನಾವೆಲ್ಲ ಹೋಗಿದ್ವಲ್ಲ, ಇದು ನೋಡಿ ಅವ್ರ ಮನೆ, ಮತ್ತು ಪಕ್ಕದಲ್ಲಿ ಬಾಡಿಗೆ ಮನೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ಗೆ ಎಲ್ಲ. ನೋಡಿ ಇದು ಬಿಂಬ್ಲಿ ಅಂತ, ಇದು ಹುಳಿ ಇರುತ್ತೆ ಎಲ್ಲ, ಸಾರಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಅದು ಕೂಡ ತೊಗೊಂಡೆ ನಾನು, ಗಿಡದ್ದು ರೆಕಾರ್ಡ್ ಮಾಡಿಲ್ಲ. ಮತ್ತು ಹಾಗೆ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ನೋಡಿ ಮಾವಿನಕಾಯಿ ಬಂದಿದೆ, ಕವಳಿಕಾಯಿ ಬಂದಿದೆ, ಎಲ್ಲ ನೋಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇದು ಧಾರವಾಡ ಮಾರ್ಕೆಟಲ್ಲಿ. ಮತ್ತು ಇದು ಏನು ಕಡಲೆ, ಹಸಿ ಕಡಲೆದು ಗಿಡ ಅಂತಾರಲ್ಲ ಅದು, ಚೆನ್ನಾಗಿ ಫ್ರೆಶ್ ಇತ್ತು, ಅದನ್ನು ಕೂಡ ತೊಗೊಂಡ್ವಿ. ಅಲ್ಲಿ ಸಿಗಲ್ಲ ಆ ಥರ ಏನೇನೋ ನೋಡ್ತಾ ತೊಗೊಳ್ತಾ ಇದ್ದೀನಿ ನಾನು. ಮತ್ತು ಹುಣಸೆ ಹಣ್ಣು ನೋಡಿ 100 ರೂಪಾಯಿ, 120ಕ್ಕೆ ಕಿಲೋ ಅಂದ್ಲು, ಮತ್ತು 110 ಏನೋ ಮಾಡಿ ಕೊಟ್ಟಳು ನನಗೆ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ 100 ರುಪೀಸಿಗೆ 100 ಗ್ರಾಮ್ ತೊಗೊಳ್ತೀನಿ ನಾನು. ಮತ್ತು ಮೆಣಸು ಕೂಡ ತೊಗೊಂಡೆ, ಕೆಂಪು ಮೆಣಸು, ಆದರೆ ನೆನಪು ಮರ್ಚೋಯ್ತು, ರೆಕಾರ್ಡ್ ಮಾಡಿಲ್ಲ. ಮತ್ತು ಹಾಗೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ಹೊರಗಡೆ ಊಟಕ್ಕೆ ಹೋಗಿದ್ವಿ ಹೋಟೆಲ್ಗೆ. ನೋಡಿ ಇದು ಊಟಕ್ಕೆ ಗೋಬಿ ಮಂಚೂರಿ ಮತ್ತು ಗ್ರೇವಿ, ರೋಟಿ ಎಲ್ಲ ತೊಗೊಂಡ್ವಿ. ಮತ್ತು ಜೀರಾ ರೈಸು, ದಾಲ್ ಫ್ರೈ, ಮತ್ತು ಕುಷ್ಕ ರೈಸು ಇದೆಲ್ಲ ತೊಗೊಂಡ್ವಿ. ನೋಡಿ ರೆಕಾರ್ಡ್ ಮಾಡೋಷ್ಟರಲ್ಲಿ ಎಲ್ಲ ಬಡಿಸ್ಕೊಂಡು ಬಿಟ್ಟಿದ್ರು ಎಲ್ಲ. ನೋಡಿ ಜೀರಾ ರೈಸು ಕೂಡ ಖಾಲಿಯಾಗಿದೆ. ಅದರ ನಂತರ ಮತ್ತೆ ಅಮೀನ್ಗಡಕ್ಕೆ ಹೋದ್ವಿ ನಾವು ಮಧ್ಯಾಹ್ನ. ಮತ್ತೆ ಹೋಗಿ ಅಲ್ಲಿ ಗಡ್ಬಡ್, ಅದು ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಡ್ವಿ. ಇದು ಚೆನ್ನಾಗಿದೆ ಅಲ್ಲ, 100 ರುಪೀಸ್ಗೂ ಇದು. ಆಮೇಲೆ ಸಾಯಂಕಾಲ ಆಯಿತು. ಮತ್ತು ಬಜ್ಜಿ, ಅಲ್ಲಿ ಮಿರ್ಚಿ ಬಜ್ಜಿ, ಧಾರವಾಡಕ್ಕೆ ಹೋಗಿ ತಿನ್ನಲೇಬೇಕಲ್ಲ, ಹಾಗೆ ಮಿರ್ಚಿ ಬಜ್ಜಿ ನೋಡಿ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಮಗೆ ಇಲ್ಲಿ ಅಷ್ಟೊಂದು ಸಿಗಲ್ಲ, ಮತ್ತು ಮನೇಲಿ ಮಾಡೋದಿಲ್ಲ ನಾನು. ಎಲ್ಲ ತಿಂದ್ಕೊಂಡು ಹಾಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹಾಗಾಗಿದೆ. ಯಾವಾಗ ರಾತ್ರಿ ಆಯಿತು ಗೊತ್ತೇ ಆಗಿಲ್ಲ ನೋಡಿ. ಹೀಗೆ ಸ್ಪೋರ್ಟ್ಸ್ ಸರ್ಕಲ್ ಇದು, ಈ ಕಡೆ ಬಂದ್ವಿ. ಮತ್ತು ಬಸ್ಸಿಗೆ ಬರುವ ಟೈಮ್ ಆಗಿತ್ತು. ಧಾರವಾಡ ಬಂದಮೇಲೆ ಧಾರವಾಡದ್ದು ಫೇಮಸ್ ಪೇಡ ತೊಗೊಳ್ಳೇಬೇಕಲ್ಲ, ಅದೆಲ್ಲ ತೊಗೊಂಡೆ. ಮತ್ತು ನಮಗೆ ಸ್ವೀಟ್ ಬ್ರೆಡ್ ಸಿಗಲ್ಲ, ಅದನ್ನು ತೊಗೊಂಡೆ. ಮತ್ತು ಸ್ವಲ್ಪ ಕೆಲವೊಂದು ವಿಡಿಯೋಗಳನ್ನ ಮಾಡಿಲ್ಲ, ಅವೆಲ್ಲ ತೊಗೊಂಡೆ ನಾನು. ಮತ್ತು ಧಾರವಾಡದಲ್ಲಿ ನಾವು ಮೊದಲಿದ್ವಲ್ಲ, ಎಲ್ಲ ಏರಿಯಾಗಳಲ್ಲಿ ಹೋಗಿ ಬಂದ್ವಿ ನಾವು ಆ ಕಡೆ ಎಲ್ಲ. ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಅದನ್ನು ನೋಡ್ತಾ ಎಲ್ಲ ನೆನಪು ಮಾಡ್ಕೊಳ್ತಾ, ನಮ್ಮ ಫ್ಯಾಮಿಲಿಯವರೆಲ್ಲ ಇದ್ವಿ ಎಲ್ಲ, ನನ್ನ ತಂಗಿ, ನನ್ನ ಅಮ್ಮ ಮತ್ತು ಮಕ್ಕಳು ಎಲ್ಲ ಇದ್ದರು. ಅವ್ರ ಜೊತೆ ಎಲ್ಲ ಮಾತಾಡ್ಕೋತಾ, ಶೇರ್ ಮಾಡ್ತಾ, ಎಂಜಾಯ್ ಮಾಡ್ತಾ ಇದ್ವಿ. ಅದಕ್ಕೆ ಆ ಕ್ಷಣಗಳನ್ನು ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಆದರೆ ಚೆನ್ನಾಗಿ ಅನ್ನಿಸ್ತು. ಶಾರ್ಟ್ ಆ್ಯಂಡ್ ಸ್ವೀಟ್ ಟ್ರಿಪ್ ಆಗಿತ್ತು ಇದು. ಮತ್ತು ಪ್ಲ್ಯಾನ್ ಮಾಡಿದ್ದಿಲ್ಲ, ಒಮ್ಮೆಲೆ ಹಾಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಿದ್ದು. ಮತ್ತು ಇನ್ನೊಮ್ಮೆ ಹೋದರೆ ತೋರಿಸುವೆ. ಇಲ್ಲಿ ನೋಡಿ ಇದು ಜುಬ್ಲಿ ಸರ್ಕಲ್ಲು. ಮಾರ್ನಿಂಗು ಕೂಡ ಜುಬ್ಲಿ ಸರ್ಕಲ್ ಇಳಿದಾಗ ನನಗೆ ರೆಕಾರ್ಡ್ ಮಾಡಬೇಕು ಅಂತ ನಿದ್ದೆ ಕಣ್ಣಲ್ಲಿ ನೆನಪೇ ಆಗಲಿಲ್ಲ. ಅದು 5 ಗಂಟೆಗೆ ಮುಟ್ಟಿದ್ದು ನಾನು, 5:15. ಇದು ನೋಡಿ, ಇದು ಮೇನು ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಇದು ಚೆನ್ನಾಗಿದೆ. ಇದು ಕಲ್ಲಭವನದಿಂದ ಹೋಗೋ ರಸ್ತೆಯಲ್ಲಿ. ಇಲ್ಲಿ ತುಂಬ ಹೋಟೆಲ್ಸು ಮತ್ತು ರೆಸ್ಟೋರೆಂಟ್ಸು ಎಲ್ಲ ಚೆನ್ನಾಗಿ ಆಗಿದೆ, ಹೊಸವಾಗಿ. ಇದೆಲ್ಲ ಏರಿಯಾ ಹೊಸದು ನನಗೆ. ಮತ್ತು ಇಲ್ಲಿ ಮುಂದೆ ಅಗ್ರಿ ಕಾಲೇಜು ಮತ್ತು ಕೋರ್ಟು ಅದೆಲ್ಲ ಇದೆ ಅಲ್ಲ, ಮತ್ತು IITನೂ ಇದೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಇನ್ನೊಮ್ಮೆ ಇಲ್ಲೇ ಇರಬೇಕು ಅನ್ನಿಸ್ತು ನನಗೆ. ತುಂಬ ದಿನಗಳ ನಂತರ ಬಂದಿದ್ದು, ಆದರೆ ಟೈಮ್ ಇರಲಿಲ್ಲ. ಅದಕ್ಕೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನೋಡಿ ಹೇಳಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಹಾಕುವ ವಿಡಿಯೋಗಳು ನಿಮಗೆ ಸಿಗುತ್ತವೆ. ನಾನು ಹೊರಟೆ ಪುಣೆಗೆ, ಮತ್ತೆ ಇನ್ನೊಮ್ಮೆ ಬರುವ ಆಶೆಯೊಂದಿಗೆ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಬಾಯ್. Thank you for watching my video.